ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕುಕ್ಕರು ಒಂದೊಂದು ಸರಿಯಾಗಿ ಕೂಗದೇ ಇದ್ದಾಗ ನೀರೆಲ್ಲ ಹೊರಗಡೆ ಬರ್ತಾ ಇರುತ್ತಲ್ವ, ಅಂಥ ಟೈಮ್ನಲ್ಲಿ ಏನು ಮಾಡಬೇಕಂದ್ರೆ ನೋಡಿ, ಈ ರಬ್ಬರನ್ನು ನಾನು ತೆಗೆದುಕೊಂಡಿದ್ದೀನಿ. ಈ ರಬ್ಬರನ್ನು ನಾವು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ದೇ ಇದ್ದರೆ ಆವಾಗ ಕುಕ್ಕರ್ನಲ್ಲಿ ನೀರು ಸುರಿತಾ ಇರುತ್ತೆ. ನೋಡಿ, ಈ ಟಿಪ್ಸನ್ನು ಯೂಸ್ ಮಾಡೋದ್ರಿಂದ ನೀರು ಸುರಿಯೋದಿಲ್ಲ. ಈಗ ರಬ್ಬರಿಗೆ ನಾನಿಲ್ಲಿ ಸ್ವಲ್ಪ ಒದ್ದೆಯನ್ನು ಮಾಡ್ಕೊಂಡಿದ್ದೀನಿ. ಒದ್ದೆಯನ್ನು ಮಾಡ್ಕೊಂಡ ನಂತರ ಈ ರೀತಿಯಾಗಿ ಯಾವುದಾದ್ರೂ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟನ್ನು, ಯಾವುದಾದ್ರೂ ಒಂದು ಹಿಟ್ಟನ್ನು ಈ ರೀತಿ ರಬ್ಬರ್ಗೆ ನೀಟಾಗಿ ಹಚ್ಕೊಳ್ಳಿ. ಒದ್ದೆ ಮಾಡಿರುವಂತಹ ರಬ್ಬರ್ಗೆ ಹಿಟ್ಟು ಅನ್ನೋದು ತುಂಬ ನೀಟಾಗಿ ಕಚ್ಕೊಳ್ಳುತ್ತೆ. ಈ ರೀತಿ ಕಚ್ಕೊಂಡ ನಂತರ ಇದನ್ನು ನಾವು ಮುಚ್ಚಳಕ್ಕೆ ಹಾಕಿ ನಾವು ಕುಕ್ಕರನ್ನು ಯೂಸ್ ಮಾಡಿದ್ವಿ ಅಂದರೆ, ನಾವು ಯಾವುದೇ ಬೇಳೆ ಕೂಗಿಸಿದ್ರು ಅಷ್ಟೇ, ಅನ್ನವನ್ನು ಮಾಡಿದ್ರು ಅಷ್ಟೇ, ಇದರಿಂದ ನೀರು ಸುರಿಯೋದಿಲ್ಲ. ಪ್ರಾಬ್ಲಮ್ ಅನ್ನೋದು ಈಸಿಯಾಗಿ ಕ್ಲಿಯರಾಗಿ ಹೋಗಿಬಿಡತ್ತೆ. ಹಾಗೆಯೇ ಈ ರೀತಿಯ ಪೊರಕೆಗಳನ್ನು ನಾವು ಕಸ ಗುಡಿಸೋದಕ್ಕೆ ಅಥವಾ ಬಾತ್ರೂಮ್ ಟೈಲ್ಸ್ಗಳನ್ನು ತೊಳೆಯೋದಕ್ಕೆ ಯೂಸ್ ಮಾಡ್ತೀವಲ್ವ. ಈ ರೀತಿ ಯೂಸ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ, ಇದರ ಹಿಂದಿನ ಹಿಡಿಕೆ ಏನಿದೆ, ಇದರಿಂದ ನಮಗೆ ಕೈಗಳು ತರಿಸ್ಕೊಳ್ತಾ ಇರುತ್ತೆ, ಹಾಗೆಯೇ ಚುಚ್ಕೊಳ್ತಾನೂ ಇರುತ್ತೆ. ಈ ರೀತಿ ಚುಚ್ಚಬಾರ್ದು ಅಂದರೆ ನೋಡಿ, ಸಿಂಪಲ್ಲಾಗಿ ಟಿಪ್ಸನ್ನು ಯೂಸ್ ಮಾಡ್ಬೋದು. ಒಂದು ಯಾವುದಾದ್ರೂ ವೇಸ್ಟು ಸ್ಯಾಕ್ಸ್ಗಳಿರುತ್ತಲ್ವ, ಆ ಸ್ಯಾಕ್ಸನ್ನು ನಾವು ಇದರ ಹಿಂಭಾಗಕ್ಕೆ ನಾವು ಈ ರೀತಿ ಹಾಕ್ಕೊಂಡು ನಾವು ಕಸವನ್ನು ಗುಡಿಸ್ಕೊಳ್ಳೋದ್ರಿಂದ ಇದರ ಹಿಂದಿನ ಭಾಗದಲ್ಲಿ ನಮಗೆ ಕೈ ಕುಯ್ಕೊಂಡಂಗೂ ಆಗೋದಿಲ್ಲ, ಹಾಗೂ ತರಿಸಿದ ಗಾಯಗಳು ಕೂಡ ಆಗೋದಿಲ್ಲ. ಹಾಗೆ ಹಿಡ್ಕೊಳ್ಳೋದಕ್ಕೂ ಕೂಡ ತುಂಬಾ ನೀಟಾಗಿ ಹಿಡಿದು ನಾವು ಇದನ್ನು ಯೂಸ್ ಮಾಡ್ಬೋದು. ಗುಡಿಸೋದಕ್ಕೆ ಅಥವಾ ತೊಳೆಯೋದಕ್ಕೆ ನೀಟಾಗಿ ಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ ನಾವು ಈ ರೀತಿಯ ಗಾಜಿನ ಬಾಟಲ್ಗಳೇನಿದೆ, ಈ ಬಾಟಲ್ಗಳನ್ನು ನಾವು ತೊಳೆಯೋದಕ್ಕೆ ಅಂತ ಹೋದರೆ ಕೈ ಇದರ ಒಳಗಡೆ ಹೋಗೋದೇ ಇಲ್ಲ. ಅಕಸ್ಮಾತ್ ಈ ರೀತಿಯಾಗಿ ಏನಾದರೂ ಒಳಗಡೆ ಕಚ್ಕೊಂಡಿತ್ತಂದರೆ ಇದನ್ನು ಬ್ರಷ್ ಹಾಕಿ ಕೈಯನ್ನು ಹಾಕಿ ನಾವು ಇದನ್ನು ತೊಳೆಯೋದಕ್ಕೆ ಕೈ ಎಡ್ಸೋದಿಲ್ಲ ಅಲ್ವಾ, ಈ ರೀತಿ ಗಾಜಿನ ಬಾಟಲ್ಗಳನ್ನು. ಆ ರೀತಿ ಇದ್ದಾಗ ಇಲ್ಲಿ ನೋಡಿ, ಒಂದು ಸಿಂಪಲ್ಲಾಗಿ ಒಂದು ಬ್ರಷನ್ನು ನಾವು ಇಲ್ಲಿ ರೆಡಿ ಮಾಡ್ಕೊಳ್ಳೋಣ. ಒಂದು ಕ್ಯಾಂಡಲನ್ನು ಹಚ್ಕೊಂಡು ನಾವು ಯೂಸ್ ಮಾಡದೇ ಇರುವಂಥ ಯಾವುದಾದ್ರೂ ಟೂತ್ ಬ್ರಷ್ ಇರುತ್ತಲ್ವ, ಅದನ್ನು ನಾನು ಇಲ್ಲಿ ಈ ರೀತಿಯಾಗಿ ಸೀಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಬಿಸಿ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ, ಈ ಬ್ರಷ್ ಅನ್ನೋದು ನೀಟಾಗಿ ಬೆಂಡ್ ಆಗುತ್ತೆ. ನೋಡಿಕೊಂಡು ಜಾಸ್ತಿ ಏನು ಬಿಸಿ ಮಾಡೋಕ್ಕೆ ಹೋಗಬೇಡಿ, ಲೈಟಾಗಿ ಬಿಸಿಯಾದ ನಂತರ ನೋಡಿ ಈ ರೀತಿಯಾಗಿ ಇದನ್ನು ಹಿಂಭಾಗಕ್ಕೆ ಬೆಂಡನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದು ಬ್ರಷ್ನ ರೀತಿಯಲ್ಲಿ ಇದು ರೆಡಿ ಆಗುತ್ತೆ. ಇನ್ನೊಂದು ಸ್ವಲ್ಪ ಇದನ್ನು ಬೆಂಡ್ ಮಾಡಬೇಕು, ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ಕಾಯಿಸಿ ಇದನ್ನು ಬೆಂಡ್ ಮಾಡಿದ್ದೀನಿ. ನೋಡಿ, ಈ ರೀತಿ ಮಾಡ್ಕೊಂಡ ನಂತರ ಇದನ್ನು ನಾವು ಈ ಬಾಟಲನ್ನು ತೊಳೆಯೋದಕ್ಕೆ ನೀಟಾಗಿ ಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ ನೋಡಿ, ಇದರ ಒಳಗಡೆ ಇರುವಂತಹದ್ದೆಲ್ಲನೂ ಕೂಡ ನಾವು ನೀಟಾಗಿ ಈ ಬ್ರಷ್ನಿಂದ ನಾವು ಉಜ್ಜಿಕೊಂಡು ಕಾರ್ನರಲ್ಲಿ ಇರುವಂಥದ್ದೆಲ್ಲನೂ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಈ ರೀತಿ ಕೈ ಹೋಗದೇ ಇರುವಂತಹ ಬಾಟಲ್ಗಳನ್ನು ನಾವು ಈ ಥರ ಬ್ರಷ್ನನ್ನು ನಾವು ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಈಗ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತೇಳಿ. ಈ ಅರಿಶಿನ ಅನ್ನೋದು ತುಂಬಾ ಕಟ್ಕೊಂಡಿತ್ತಲ್ವ, ಎಷ್ಟು ನೀಟಾಗಿ ಕ್ಲೀನಾಗಿದೆ. ಹಾಗೆಯೇ ಫ್ರಿಜ್ನ ಡೋರ್ಗಳಲ್ಲಿ ಇದನ್ನು ಬ್ರಷನ್ನು ಯೂಸ್ ಮಾಡಿ ಕೂಡ ನಾವು ಕ್ಲೀನ್ ಮಾಡ್ಕೊಳ್ಬೋದು. ಈ ರೀತಿಯಾಗಿ ರಬ್ಬರ್ನ ಸಂದಿಗಳಲ್ಲಿ ನಾವು ಕೈ ಹಾಕಿ ಒರೆಸೋದಕ್ಕೆ ಆಗೋದಿಲ್ಲ ಅಲ್ವ, ಅಂಥ ಟೈಮ್ನಲ್ಲಿ ಈ ಥರ ರಬ್ಬರನ್ನು ಯೂಸ್ ಮಾಡಿ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಎಷ್ಟೇ ಗಲೀಜಿದ್ರೂ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಈ ರೀತಿಯ ಸಣ್ಣ ಸಣ್ಣ ಸಂದಿಗಳಲ್ಲಿ ನಾವು ಕ್ಲೀನನ್ನು ಮಾಡ್ಕೊಳ್ಬೋದು. ಹಾಗೆಯೇ ಸ್ವಿಚ್ ಬೋರ್ಡ್ಗಳ ಮೇಲೂ ಕೂಡ ಈ ರೀತಿಯಾಗಿ ನಾವು ಬ್ರಷಿಂದ ನಾವು ಕ್ಲೀನನ್ನು ಮಾಡ್ಕೊಳ್ಬೋದಾಗಿದೆ. ಹಾಗೆಯೇ ಈ ಪಿಲ್ಲೋಗಳೇನಿದೆ, ಈ ಪಿಲ್ಲೋಗಳಿಗೆ ನಾವು ಹಳೆಯದಾದಂತಹ ಟೀ ಶರ್ಟ್ಗಳೇನಿದೆ ಅವುಗಳನ್ನು ಪಿಲ್ಲೋ ಕವರ್ನ ರೀತಿಯಲ್ಲಿ ಯೂಸ್ ಮಾಡ್ಬೋದು. ನೋಡಿ, ಇಲ್ಲಿ ನಾನು ಆಲ್ರೆಡಿ ಒಂದು ಪಿಲ್ಲೋ ಕವರನ್ನು ಹಾಕಿದ್ದೀನಿ. ಅದರ ಮೇಲೆ ಒಂದು ಹಳೆ ವೇಸ್ಟ್ ಟೀ ಶರ್ಟ್ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಯೂಸ್ ಮಾಡದಿರುವಂಥ ಟೀ ಶರ್ಟ್ ಆಗಿರೋದ್ರಿಂದ ನಾವು ಈ ರೀತಿ ಪಿಲ್ಲೋ ಕವರ್ನ ರೀತಿಯಾಗಿ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ನಾವೇನಾದರೂ ತಲೆಗೆ ಆಯಿಲನ್ನು ಅಪ್ಲೈ ಮಾಡಿದಂಥ ಸಂದರ್ಭಗಳಲ್ಲಿ ನಾವು ಪಿಲ್ಲೋ ಕವರ್ನ ಮೇಲೆ ಈ ರೀತಿ ಒಂದು ಟೀ ಶರ್ಟನ್ನು ಹಾಕ್ಕೊಳ್ಳೋದ್ರಿಂದ ಕವರ್ ಕೂಡ ಗಲೀಜಾಗೋದಿಲ್ಲ. ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ ಈ ರೀತಿಯ ಬಟ್ಟೆ ಕತ್ತರಿಸುವಂತಹ ಕತ್ತರಿಗಳೇನಿದೆ, ಇವು ಆವಾಗ ಏನಾಗುತ್ತೆ ಅಂದರೆ ಟೈಟ್ ಆಗ್ತಾ ಇರುತ್ತೆ. ತುಂಬಾ ಯೂಸ್ ಮಾಡದೆ ಇಟ್ಟಿದ್ದಂಥ ಸಂದರ್ಭಗಳಲ್ಲೂ ಕೂಡ. ಹಾಗೆಯೇ ಇದಕ್ಕೆ ಆವಾಗ ಆಯಿಲನ್ನು ಅಪ್ಲೈ ಮಾಡದೇ ಇದ್ರೂ ಕೂಡ ಏನಾಗ್ಬಿಡುತ್ತೆ, ತುಂಬ ಟೈಟ್ ಆಗೋಗುತ್ತೆ. ಬಟ್ಟೆಗಳನ್ನು ಕೂಡ ಇದು ನೀಟಾಗಿ ಕತ್ತರಿಸೋದೇ ಇಲ್ಲ. ಆವಾಗ ನಮಗೆ ಮಿಷಿನ್ ಆಯಿಲ್ ಏನಾದರೂ ಇತ್ತಂದರೆ ಹಾಕ್ಕೊಳ್ಬೋದು. ಅದೇನಾದರೂ ಇಲ್ಲ ಅನ್ನೋ ಸಂದರ್ಭದಲ್ಲಿ ನೋಡಿ, ಈ ರೀತಿಯ ನಟ್ಟಿನ ಜಾಗಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ನಾವಿಲ್ಲಿ ಹಾಕ್ಕೊಳ್ಳೋದ್ರಿಂದ ಈ ಕತ್ತರಿ ಅನ್ನೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ವ್ಯಾಸ್ಲಿನನ್ನು ಕೂಡ ನಾವಿಲ್ಲಿ ಹಚ್ಕೊಳ್ಬೋದು. ಈ ರೀತಿ ಹಾಕಿದ ನಂತರ ಒಂದು 2 ನಿಮಿಷ ಬಿಟ್ಟ ನಂತರ ಕತ್ತರಿ ಅನ್ನೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆಯೇ ಕಟ್ ಮಾಡೋದಕ್ಕೂ ಈಸಿ ಆಗುತ್ತೆ.
ಹಾಗೆ ನೋಡಿ ಈ ರೀತಿಯ ಕಿವಿ ಓಲೆಗಳನ್ನು ನಾವು ಬಳಸ್ತಾ ಇರ್ತೀವಲ್ವ. ಈ ಓಲೆಗಳನ್ನು ಕೆಲವೊಬ್ಬರು ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಕಿವಿನಲ್ಲಿ ಕಡಿತ ಆಗೋದು ಅಥವಾ ಗಾಯಗಳಾಗೋದು ಆ ರೀತಿಯಾಗಿ ಆಗ್ತಾ ಇರುತ್ತೆ. ಆ ಥರ ಆಗಬಾರ್ದು ಅಂತ ಅಂದರೆ ನೋಡಿ, ಇಲ್ಲೊಂದು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ. ಬೆಳ್ಳುಳ್ಳಿ ಇಳಿಕೇನಿದೆ ಅದಕ್ಕೆ ನಾವು ಈ ಕಿವಿ ಓಲೆಯನ್ನು ನಾವು ಈ ರೀತಿ ಚುಚ್ಕೊಳ್ಬೇಕಾಗತ್ತೆ. ಒಂದು 2-3 ಬಾರಿ ಈ ರೀತಿ ಚುಚ್ಚೋದ್ರಿಂದ ಆ ಬೆಳ್ಳುಳ್ಳಿಯ ರಸ ಅನ್ನೋದು ಈ ಕಿವಿ ಓಲೆಗೆ ಹತ್ಕೊಂಡಿರುತ್ತೆ. ಇವಾಗ ನಾವು ಇದನ್ನು ಯೂಸ್ ಮಾಡೋದ್ರಿಂದ ಕಡಿತ ಅನ್ನೋದು ಬರೋದಿಲ್ಲ. ಇಲ್ಲ ಅಂತ ಅಂದರೆ ನೋಡಿ, ಈ ರೀತಿಯ ನೈಲ್ ಪಾಲಿಷನ್ನು ತೆಗೆದುಕೊಂಡು ನೀವು ಇದರ ಓಲೆ ಏನಿದೆ ಈ ಓಲೆಗೆ ಈ ಥರ ಹಚ್ಕೊಂಡು ನಾವು ಇದನ್ನು ಕಿವಿ ಓಲೆಯನ್ನು ನಾವು ಬಳಸ್ಕೊಳ್ಳೋದ್ರಿಂದನೂ ಕೂಡ ಕಿವಿ ಓಲೆಗಳು ಗಾಯಗಳಾಗೋದಿಲ್ಲ, ಹಾಗೆ ಕಡಿತ ಕೂಡ ಬರೋದಿಲ್ಲ. ನೋಡಿದ್ರಲ್ಲ ಈ ಟಿಪ್ಸ್ಗಳನ್ನೆಲ್ಲವನ್ನು ಕೂಡ. ನಿಮಗೆ ಈ ಟಿಪ್ಸ್ಗಳೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆಯ್ಕೆ ಮಾಡಿ. ಹಾಗೆ ಈ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.